ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶ್ರೀ ಟಾಪಿಕ್ಸ್. ಇವತ್ತಿನ ನಾನು ಈ ವಿಡಿಯೋದಲ್ಲಿ ಬೇಬಿ ಕುಚ್ ಹೇಗೆ ಹಾಕೋದು ಅಂತ ತೋರಿಸ್ತಾ ಇದ್ದೀನಿ. ಲಾಸ್ಟ್ ಒಂದು ವಿಡಿಯೋದಲ್ಲಿ ಫಾಲ್ಗೆ ಹಾಕಿ ತೋರಿಸಿದೆ ಹೇಗೆ ದಾರ ಸುತ್ಕೊಳ್ಳೋದು. ಇದು 75 ಎಳೆ ದಾರ ತೊಗೊಂಡಿದ್ದೀನಿ. ನಾನು ನೀಡಲ್ಗೆ ಹಾಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ಅದು ಲಾಸ್ಟ್ ವಿಡಿಯೋದಲ್ಲಿ ಹೇಗೆ ಬೇಬಿ ಕುಚ್ಗೆ ದಾರ ಸುತ್ಕೊಳ್ಳೋ ಅನ್ನೋ ಒಂದು ಸಪ್ರೇಟ್ ವಿಡಿಯೋ ಇದೆ, ನೋಡ್ದಲ್ಲಿರೋರು ನೋಡಿ. ಇವಾಗ ನಾನು ಈ ಸೀರೆಗೆ 2 ಕಲರ್ ಥ್ರೆಡ್ ತೊಗೊಂಡಿದ್ದೀನಿ, ಪಿಂಕ್ ಮತ್ತು ಗ್ರೀನ್. ನಾನು ನೀಡಲ್ಗೆ ಹಾಕ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ಯಾಕೆಂದರೆ ಬೇಬಿ ಕುಚ್ಚು ಹಾಕುವಾಗ ನೀಡಲ್ಗೆ ಹಾಕ್ಕೊಂಡ್ರೆ ತುಂಬ ಈಸಿ ಆಗುತ್ತೆ ಹಾಕೋಕ್ಕೆ. ಅದಕ್ಕೋಸ್ಕರ ಒಬ್ಬೊಬ್ಬರು ಗ್ಲೋ ಹಾಕ್ಕೊಂಡು ರೆಡಿ ಮಾಡ್ಕೊತಾರೆ. ನಾನು ನೀಡಲ್ಗೆ ಹಾಕ್ಕೊಂಡಿದ್ದೀನಿ. ಮತ್ತು ಸೂಜಿಗೆ ಝರಿ ಥ್ರೆಡ್ನ ಸೂಜಿಗೆ ಹಾಕ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ ಕುಚ್ಚು ಕಟ್ಟೋದಕ್ಕೋಸ್ಕರ. ನೆಕ್ಸ್ಟ್ ಇವಾಗ ಸ್ಟಾರ್ಟ್ ಮಾಡೋಣ. ನಾನು ಟೇಪಲ್ಲಿ ಹಾಫ್ ಇಂಚ್ಗೆ ನಾನು ಟೇಪ್ ತೊಗೊಂಡು ಹಾಫ್ ಇಂಚಿಗೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ತುಂಬ ಹತ್ತಿರ ಬೇಕು ಕುಚ್ಚು ಅನ್ನೋರು ಹಾಫ್ ಇಂಚ್ ಮಾರ್ಕ್ ಮಾಡ್ಕೊಳ್ಳಿ. ಸ್ವಲ್ಪ ದೂರ ಬೇಕು ಅನ್ನೋರು ಮುಕ್ಕಾಲು ಇಂಚಂಗೆ ಮಾರ್ಕ್ ಮಾಡಿಕೊಂಡ್ರೆ ಸಾಕು. ಇವಾಗ ನಾನು ಮೊದಲು ಪಿಂಕ್ ಕಲರ್ ಥ್ರೆಡ್ ತೊಗೊಂಡಿದ್ದೀನಿ. ಸೂಜಿ ಹಾಕ್ಬಿಟ್ಟು ಸೂಜಿಯಿಂದ ಥ್ರೆಡ್ನ ಹೀಗೆ 1-2 ಸತಿ ಸೂಜಿನ ಟ್ವಿಸ್ಟ್ ಮಾಡಿದ್ರೆ ಸೀರೆಯಲ್ಲಿ ಆರಾಮಾಗಿ ಬರುತ್ತೆ. ಈಗ ಈ ಕೈಯಲ್ಲಿ ದಾರನ ಹಿಡ್ಕೊಂಡು ಈ ಥರ ಎಳ್ಕೊಬೇಕು. ಸೂಜಿನ ಎಳೆದ್ಬಿಟ್ಟು ನಮಗೆ ಕುಚ್ಚು ಕಟ್ಟೋಕ್ಕೆ ಎಷ್ಟು ಬೇಕೋ ಅಷ್ಟು ತೊಗೊಂಡು ಈ ಥರ ಇಟ್ಕೊಂಡು ಝರಿ ಥ್ರೆಡ್ನ ನಾವು ಸೂಜಿಗೆ ಹಾಕ್ಕೊಂಡಿದ್ವಲ್ಲ ಅದನ್ನು ತೊಗೊಂಡು ಹೀಗೆ ಕುಚ್ಚು ದಾರ ಮಧ್ಯಕ್ಕೆ ಸೂಜಿಲಿ ಹಾಕ್ಬಿಟ್ಟು ಕುಚ್ಚು ದಾರದ ಮಧ್ಯಕ್ಕೆ ಸೂಜಿನ ಹಾಕ್ಬಿಟ್ಟು ಎಳ್ಕೋಬೇಕು. ಹಿಂದೆಯಿಂದ ಎಳ್ಕೊಂಡು ಹೀಗೆ ಫಿಂಗರಲ್ಲಿ ಆ ಝರಿ ಥ್ರೆಡ್ನ ಹೋಲ್ಡ್ ಮಾಡ್ಕೊಂಡು ಇಟ್ಕೋಬೇಕು. ಹೋಲ್ಡ್ ಮಾಡಿಕೊಂಡು ಆ ಸೈಡಿಂದ ಹೀಗೆ ಝರಿ ಥ್ರೆಡ್ ಮಧ್ಯದಿಂದ ಸೂಜಿ ತಗೊಂಡು ಹೀಗೆ ಎಳ್ಕೊಂಡ್ರೆ ಅದು ಸೂಜಿ ಎಳ್ಕೊಂಡ್ರೆ ಅದು ಲಾಕ್ ಆಗುತ್ತೆ. ಹೀಗೆ ನಾಟ್ ಮಾಡ್ಕೊಬೇಕು. ಒಂಚೂರು ಹೀಗೆ ಎಳೆದ್ರೆ ನೀಟಾಗಿ ಕುಚ್ಚು ಸೆಕ್ಯೂರ್ ಆಗಿರುತ್ತೆ. ಅದೇ ಥರ 4-5 ಟೈಮ್ಸ್ ನಾಟ್ ಮಾಡ್ಕೊಳ್ಳೋಣ. 2 3 4 5 ಟೈಮ್ಸ್ ನಾಟ್ ಆಗಿದೆ. ಇವಾಗ ಅದು ಸೂಜಿನ ಝರಿ ಲಾಕ್ ಮಾಡಿರೋ ಝರಿ ಇರುತ್ತಲ್ಲ ಅದ್ರ ಮೇಲಿಂದ ಝರಿ ಥ್ರೆಡ್ ಮೇಲಿಂದ ಹೀಗೆ ಕೆಳಗಡೆ ಹಾಕ್ಕೋಬೇಕು. ಹೀಗೆ ತಳ್ಕೊಂಡು ಈ ಸೂಜಿ ಇಟ್ಕೊಂಡ್ರೆ ಆ ಝರಿ ಥ್ರೆಡ್ಡು ಫುಲ್ಲು ಲಾಕ್ ಆಗುತ್ತೆ. ಈಗ ಕುಚ್ಚು ಸೆಕ್ಯೂರ್ ಆಗಿರುತ್ತೆ. ಈಗ ಟ್ರಿಮ್ಮರ್ ತೊಗೊಂಡು ನಮಗೆ ಎಷ್ಟು ಲೆಂತ್ ಬೇಕು ಆ ಲೆಂತ್ಗೆ ಕಟ್ ಮಾಡ್ಕೊಳ್ಳೋಣ. ಕಟ್ ಮಾಡಿಕೊಂಡು ಒಂದು ಸತಿ ಎಕ್ಸ್ಟ್ರಾಸ್ ಇರುತ್ತೆ, ಎಕ್ಸ್ಟ್ರಾಸ್ನ ಟ್ರಿಮ್ ಮಾಡ್ಕೊಂಬಿಡೋಣ. ಇದು ಸೀರೆ ನಾನು ಬ್ಯಾಕ್ ಸೈಡಿಂದ ವರ್ಕ್ ಮಾಡ್ತಾ ಇರೋದು. ಇದು ಫ್ರಂಟ್ ಸೈಡು, ಸೀರೆ ಫ್ರಂಟ್, ಪಲ್ಲು ಫ್ರಂಟು, ಇದು ಬ್ಯಾಕು. ಕುಚ್ಚು ಕಟ್ಟುವಾಗ ಯಾವಾಗಲೂ ನಾವು ಬೇಬಿ ಕುಚ್ಚಾಗಬೇಕಾದ್ರೆ ಸೀರೆನ ಬ್ಯಾಕ್ ಸೈಡಿಂದ ವರ್ಕ್ ಮಾಡಬೇಕು, ಪಲ್ಲು ಬ್ಯಾಕ್ ಸೈಡಿಂದ. ಈಗ ಎರಡನೇ ಕುಚ್ಚು ಕಟ್ಕೊಳ್ಳೋಣ. ಸೂಜಿನ ಹಾಕ್ಬಿಟ್ಟು 1-2 ಸತಿ ಟ್ವಿಸ್ಟ್ ಮಾಡಿ ಎಳ್ಕೊಂಡ್ರೆ ಥ್ರೆಡ್ ಎಲ್ಲ ಆರಾಮಾಗಿ ಬರುತ್ತೆ. ಈ ಕೈಯಲ್ಲಿ ಇಟ್ಕೊಂಡು ಹೀಗೆ ಎಳ್ಕೊಂಬಿಟ್ಟು ನಮಗೆ ಕುಚ್ಚು ಎಷ್ಟು ಲೆಂತ್ಗೆ ಬೇಕೋ ಅಷ್ಟು ಲೆಂತ್ ದಾರ ಬಿಟ್ಕೊಂಡು ನೀಟಾಗಿ ಥ್ರೆಡ್ಡೆಲ್ಲ ಸಮನಾಗಿಟ್ಕೊಂಡು ಹೀಗೆ
ಸಮ ಮಾಡ್ಕೊಬೇಕು. ಥ್ರೆಡ್ನೆಲ್ಲ ಸಮ ಮಾಡಿಕೊಂಡು ಕೈಯಲ್ಲಿ ಫಿಂಗರಲ್ಲಿ ಹೋಲ್ಡ್ ಮಾಡಿಕೊಂಡು ಸೂಜಿ ಹಾಕ್ಕೊಂಡು ಲಾಕ್ ಮಾಡಿಕೊಂಡು ಹಿಂದೆಯಿಂದ ಎಳ್ಕೊಂಡು ಹೆಬ್ಬೆಟ್ಟಿಂದ ಆ ಝರಿ ಥ್ರೆಡ್ನ ಹೋಲ್ಡ್ ಮಾಡಿಕೊಂಡು 4-5 ಟೈಮ್ಸು ಈಗ ಝರಿ ಥ್ರೆಡ್ ಒಳಗಡೆಯಿಂದ ತಗೋಬೇಕು ಸೂಜಿನ. ಹೀಗೆ 4-5 ಟೈಮ್ಸು ನಾಟ್ ಮಾಡಿಕೊಂಡು 2 3 4 5 ಟೈಮ್ಸ್ ಆಯಿತು. ಈಗ ಮೇಲಿಂದ ಸೂಜಿ ಹಾಕ್ಬಿಟ್ಟು ಹಿಂಗೆ ಹೇಳ್ಕೊಂಡ್ರೆ ಕುಚ್ಚು ಲಾಕ್ ಆಗುತ್ತೆ. ನಮಗೆ ಯಾವ ಲೆಂತ್ ಬೇಕು ನೋಡಿ ಕಟ್ ಮಾಡಿಕೊಡೋಣ. ಕುಚ್ಚು ಯಾವ ಲೆಂತ್ ಬೇಕು ನೋಡಿಕೊಂಡು ಪಕ್ಕದ ಫಸ್ಟ್ನೇ ಕುಚ್ಚು ಹಾಕಿರೋ ಲೆಂತಿಗೆ ಕಟ್ ಮಾಡ್ಕೊಬೇಕು, ಎರಡನೇದನ್ನು. ಆಮೇಲೆ ಎಕ್ಸ್ಟ್ರಾಸ್ನ 1 ಟೈಮ್ ಟ್ರಿಮ್ ಮಾಡ್ಕೊಂಬಿಡೋಣ. ಹೀಗೆ ನೋಡಿ ಈಗ ಕಾಣಿಸ್ತೈತೆ. ಇವಾಗ ನಾನು ಪಿಂಕ್ 4 ಗ್ರೀನ್ 4 ಹಾಕ್ತಾಯಿದ್ದೀನಿ ಈ ಸೀರೆಗೆ. ಈಗ ಗ್ರೀನ್ ಕಲರಲ್ಲಿ ಅದೇ ಥರ 4 ಕುಚ್ಚು ಹಾಕ್ಕೊಳ್ಳೋಣ. ಸೇಮ್ ಅದೇ ಥರ ಪಿಂಕ್ 4 ಗ್ರೀನ್ 4 ಕಂಟಿನ್ಯೂ ಮಾಡ್ಕೊಂಡು ಹೋಗೋದು. ತುಂಬ ಚೆನ್ನಾಗಿ ಕಾಣಿಸುತ್ತೆ ಬೇಬಿ ಕುಚ್ಚು ಸೀರೆಗೆ. ಈಗ ಫುಲ್ ಸೀರೆ ಫಿನಿಶ್ ಆದಮೇಲೆ ತೋರಿಸ್ತೀನಿ ಯಾವ ಥರ ಐತೆ, ಯಾವ ಥರ ಕಾಣಿಸ್ತಾ ಇದೆ ಅಂತ. ಈಗ ನೋಡಿ 4 ಹಾಕಿದ್ದೀನಿ, 4 ಪಿಂಕು 4 ಗ್ರೀನು. ನೋಡಿ ಈಗ ಫಿನಿಶ್ ಆಗಿದೆ. ಈ ಥರ ಕಾಣಿಸ್ತಾ ಐತೆ ಸೀರೆ ಕುಚ್ಚು. 4 ಪಿಂಕು 4 ಗ್ರೀನ್ ಹಾಕಿದ್ದೀನಿ. ನೀವು 2 ಬೇಕಂದರೆ ಹಾಕ್ಕೋಬೋದು, 2 ಕಲರು ಹಾಕ್ಕೊಬೋದು. 2 ಪಿಂಕು 2 ಗ್ರೀನು ಆ ಥರನಾದರೂ ಸೆಲೆಕ್ಟ್ ಮಾಡ್ಕೊಬೋದು.
ನನಗೆ 4 ಹಾಕಬೇಕು ಅಂತ ಹೇಳಿದರು, ಅದಕ್ಕೋಸ್ಕರ 4 ಪಿಂಕು 4 ಗ್ರೀನೇ ಹಾಕಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋಸ್.